ಸ್ನೇಹಿತರೆ, ನಾನು ದೋಹಾದಿಂದ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಡ್ಯೂಟಿ ಏನೂ ಇರಲಿಲ್ಲ. ಸಾಯಂಕಾಲದ ಮೇಲೆ ಡ್ಯೂಟಿ ಬರುತ್ತೆ. ಹಾಗೇ ನಾವು ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಅದು ಕರಗಿಸೋಣ ಅಂತ ಅಲ್ಲೇ ಹತ್ತಿರದಲ್ಲಿ ಒಂದು ಪಾರ್ಕಿಗೆ ಹೋದ್ವಿ. ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಸಿಕ್ಕಾಪಟ್ಟೆ ಕೋಳಿಗಳು, ಬಾತುಕೋಳಿಗಳು ಇದ್ವು. ಹಾಗೆ ಆ ಕಡೆಯಲ್ಲಿ 2-3 ಆಮೆಗಳಿದ್ವು. ಅದಕ್ಕೆ ಸ್ವಲ್ಪ ಕ್ವಾಟ್ಲೆ ಕೊಡೋಣ ಅಂತ ಅಲ್ಲಿ ಹೋದ್ವಿ. ಈ ಆಮೆ ಬಂದುಬಿಟ್ಟು ಆಫ್ರಿಕನ್ ಸ್ಪರ್ಡ್ ಆಮೆ ಅಂತೆ. ಆಮೇಲೆ ಇದು ಪ್ರಪಂಚದ 3ನೇ ಅತ್ಯಂತ ದೊಡ್ಡ ಪ್ರಭೇದ ಅಂತ ಹೇಳ್ತಾರೆ. ಆಮೇಲೆ ಇದು ಎಷ್ಟೇ ಭಾರ ಇದ್ದರೂ ಸುಲಭವಾಗಿ ದುಡ್ಕೊಂಡು ಹೋಗುತ್ತಂತೆ. ಶಕ್ತಿಶಾಲಿ ಆಮೆ ಅಂತ ಇದ್ರ ಬಗ್ಗೆ ಸರ್ಚ್ ಮಾಡಿದಾಗ ಗೊತ್ತಾಯಿತು. ಈ ಪಾರ್ಕ್ ಒಳಗಡೆ ಆ ಆಮೆಗಳನ್ನು ಹಾಗೆ ಓಪನ್ ಆಗಿ ಬಿಟ್ಬಿಟ್ಟಿದ್ರು. ಅದು ಆರಾಮಲ್ಲಿ ತಿರ್ಕೋ ಅಂತ ಹುಲ್ಲು ತಿಂತ ಆರಾಮಲ್ಲಿತ್ತು. ನಾನು ಹೋಗಿ ಅದರ ಮೈಯೆಲ್ಲ ಸ್ವಲ್ಪ ಮುಟ್ಟಿ ಎಂಜಾಯ್ ಮಾಡಿದೆ. ನಾ ಟಚ್ ಮಾಡಿದ್ದು ಅದಕ್ಕೆ ಇಷ್ಟನೇ ಆಗಲಿಲ್ಲ. ಇದು ಯಾವುದೋ ಕೋಟ್ಲೆ, ನನ್ನ ಮಗ ಕೋಟ್ಲೆ ಕೊಡ್ತಾನೆ, ಬಿಟ್ಟರೆ ನನ್ನ ಚಿಪ್ಪೆ ಹೊಡೆದಾಗ್ತಾನೆ ತಿಳ್ಕೊಂಡು ತನ್ನ ಮಗುನ ಕರ್ಕೊಂಡು ಅದನ್ನ ಸೀದಾ ಹೋಯ್ತು. ಆ ಪಾರ್ಕಿನ ಒಳಗಡೆ ಒಂದು ಬೇಲಿ ಒಳಗಡೆ ಕೋಳಿ, ಬಾತುಕೋಳಿ ಹಾಗೆ ಒಂದು ಏಮು ಪಕ್ಷಿ ಇತ್ತು. ಹಾಗೆ ಈ ಪಾರ್ಕ್ ಬಂದುಬಿಟ್ಟು ಅಲ್ಕೋರಲ್ಲಿರೋದು. ಇದು ಫ್ಯಾಮಿಲಿಗೆ ಮಾತ್ರ ಎಂಟ್ರಿ. ಇಲ್ಲಿ ಬಹುತೇಕ ಇರುವ ಎಲ್ಲ ಪಾರ್ಕ್ಗಳಿಗೂ ಫ್ಯಾಮಿಲಿಗೆ ಮಾತ್ರ ಎಂಟ್ರಿ ಇರೋದು, ಬ್ಯಾಚುಲರ್ಗಳಿಗೆ ಇರೋಲ್ಲ. ಪಾರ್ಕೆಲ್ಲ ಮುಗಿಸ್ಕೊಂಡು ಸೀದಾ ನಾವು ರೂಮಿಗೆ ಬಂದ್ವಿ. ರೂಮಲ್ಲಿ ಒಂದು 5 ನಿಮಿಷ ಆಗ್ತಿದ್ದಂಗೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು. ರೂಮಿಂದ ಹೊರಗಡೆ ಬರೋಕ್ಕೆ ಕೇಳಿದ್ರು. ರೂಮಿಂದ ಹೊರಗೆ ಬಂದು ನೋಡ್ತೀನಿ, ಅವರು ದೊಡ್ಡ ಗಾಡಿ ತೊಗೊಂಬಂದರು. ಅನ್ಲೋಡ್ ಮಾಡ್ತಾಯಿದ್ರು, ಏನೋ ಕೋಳಿ ಫೀಡ್ ಅಂತ ಅನ್ಲೋಡ್ ಮಾಡ್ತಾಯಿದ್ರು. ಇದು ಜರ್ಮನಿಯ ಗಾಡಿ ಅಂತೆ. ಇದು ಬಂದುಬಿಟ್ಟು ಡ್ಯಾಪ್ ಕಂಪನಿಯ ಜರ್ಮನಿ ಟ್ರಕ್ ಆಗಿರೋದ್ರಿಂದ ಇದ್ರ ಒಳಗೆ ನಿಮ್ಗೆ ತೋರಿಸೋಣ ಅಂತ ಹತ್ಕೊಂಡೆ. ಈ ಕ್ಯಾಬಿನ ಒಳಗೆ ಸೇಮ್ ಕಾರ್ ಥರನೇ ಇತ್ತು. ಈ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ನಾವು ಡ್ರೈವಿಂಗ್ ಮಾಡಿದ್ರೆ ಸೇಮ್ ಕಾರ್ ಡ್ರೈವಿಂಗ್ ಮಾಡ್ತಾರೆ ಅಷ್ಟೇ ಈಸಿ ಇರುತ್ತೆ. ಆಮೇಲೆ ಇದ್ರ ಗೇರ್ ಬಂದುಬಿಟ್ಟು ನೋಡಿ, ಇದು ಈ ಬಟನ್ ಹಾಕಿದರೆ ಸಾಕು, DL ಹಾಕಿದರೆ ಗಾಡಿ ಓಡ್ತಾ ಇರುತ್ತೆ. ನಾವು ಮುಂದ್ಗಡೆ ನೋಡಿದರೆ ಕಾರ್ ಓಡಿಸ್ತೀವಿ ಅಂತಲೇ ಫೀಲಿಂಗ್ ಬರುತ್ತೆ. ಆದರೆ ನಾವು ಹಿಂದೆ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ಟ್ರಕ್ಕು ಅಂತ. ಅಷ್ಟು ಈಸಿ ಅದು ಡ್ರೈವ್ ಮಾಡೋಕ್ಕೆ. ನನಗೆ ಈ ಗಾಡಿಯಲ್ಲಿ ಎಕ್ಸ್ಟ್ರಾರ್ಡಿನರಿ ಕಂಡಿದ್ದು ಆ ಗೇರ್ ಮಾತ್ರ. ಇಷ್ಟು ದೊಡ್ಡ ಗಾಡಿಗೆ ಇಷ್ಟು ಚಿಕ್ಕ ಗೇರ್ಗಳು, ಟೆಕ್ನಾಲಜಿ ಅಂದರೆ ಎಷ್ಟು ಮುಂದುವರೆದಿದೆ ನೋಡಿ. ಈ ಟ್ರಕ್ಕನ್ನು ತಂದವರು ಅಶ್ರಫ್ ಮಂಗಳೂರು ಅಂತ, ಇವರೇ ಬೆಳ್ತಂಗಡಿಯವರು. ಇವರು 15 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಚಾ ಎಲ್ಲ ಕುಡ್ಕೊಂಡು ಅವರು ಹೊರಟೋದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.